ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ಪಟ್ಟಣದ ಹೊಂಬಳಮ್ಮನಪೇಟೆಯ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ, ಪೆನ್ ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಮುಖಂಡರ ಮನವಿಯ ಮೇರೆಗೆ ಬಿಜೆಪಿ ರಾಜ್ಯ ಒಬಿಸಿ ಮೋರ್ಚಾದ ಕೋಶಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಎಚ್ ಬಸವರಾಜುರವರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿದರು. ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಶಿಕ್ಷಣವೇ ಯಶಸ್ಸಿನ ಪ್ರಮುಖ ಸಾಧನವಾಗಿದ್ದು, ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಉನ್ನತ ಶಿಕ್ಷಣದತ್ತ ಗಮನ ಹರಿಸುವಂತೆ ಕರೆ ನೀಡಿದರು. ಶೈಕ್ಷಣಿಕ ಸಾಮಗ್ರಿಗಳ ಕೊರತೆಯಿಂದ ಯಾವುದೇ ವಿದ್ಯಾರ್ಥಿಯ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ನೆರವು ನೀಡಲಾಗಿದೆ ಎಂದರು. ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಉತ್ತಮ ಅಂಕಗಳನ್ನು ಗಳಿಸುವ ಜೊತೆಗೆ ಸಮಾಜಕ್ಕೆ ಉಪಯುಕ್ತರಾಗಬೇಕು, ಉನ್ನತ ಶಿಕ್ಷಣ ಪಡೆದು ಭವಿಷ್ಯದಲ್ಲಿ ಉತ್ತಮ ಸ್ಥಾನಮಾನ ಗಳಿಸುವ ಗುರಿ ಹೊಂದಬೇಕು ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಹಲವು ಮುಖಂಡರು ಮತ್ತು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ನೆರವಿನ ಹಸ್ತ ಚಾಚಿದ ಎಚ್ ಬಸವರಾಜುರವರ ಕಾರ್ಯಕ್ಕೆ ಶಿಕ್ಷಕರು ಹಾಗೂ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಉಚಿತ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ವಿದ್ಯಾರ್ಥಿಗಳಲ್ಲಿ ಸಂತಸ ಮೂಡಿಸಿತು. ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ವರ್ಷದಲ್ಲಿ ಒಂದು ನಮ್ಮ ತಾಲೂಕಿನ ಮಕ್ಕಳಿಗೆ ಸ್ಕೂಲ್ಗೆ ಬೇಕಾಗಿರ್ತಕ್ಕಂಥ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಕೆಲವು ಶಾಲೆಯಲ್ಲಿ ಬ್ಯಾಗ್ ಇರ್ಬೋದು, ಕೇಳದಂಥ ಶಾಲೆಗೆ ಇವತ್ತು ಒಂದು 5 ಶಾಲೆ ಈಗ ತಾನೇ ಉಡುಗೊರೆ ಶಾಲೆಗೆ ನಮ್ಮ ಚನ್ನಬಾಸ್ ಅವರು ತೆಗೆದುಕೊಂಡೋದ್ರು. ಅದೇ ರೀತಿ ಚೆನ್ನಮ್ಮನಪಳ್ಳಿಯ ಶಂಕರ್ ಅವರು ಅವ್ರ ಶಾಲೆ ಮಕ್ಕಳಿಗೆ ತೆಗೆದುಕೊಂಡೋದ್ರು. ಬ್ಯಾಲ್ಕೆರೆ ನಮ್ಮ ಹರೀಶ್ 2 ಶಾಲೆಗೆ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ಶಾಲೆಗೆ ತೆಗೆದುಕೊಂಡೋದ್ರು. ಈ ಒಂದು 6 ಶಾಲೆ ಇವತ್ತು ಹೊಂಬಳಮ್ಮನಪೇಟೆ ಸೇರಿ ಒಂದು 6 ಶಾಲೆಗೆ ಇವತ್ತು ಈ ವರ್ಷ ಬುಕ್ಸು, ಪೆನ್ನು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿ ಅಂಥೇಳಿ ನಮ್ಮ ಇಲ್ಲಿನ ಯಜಮಾನರಾದಂಥ ರೇವಣ್ಣವರು, ನಮ್ಮ ರಾಮಕೃಷ್ಣಪ್ಪನವರು, ನಮ್ಮ ಎಲ್ಲ ಕೌನ್ಸಿಲರ್ಗಳು ಜಯರಾಮ್ ಇರ್ಬೋದು, ನಮ್ಮ ಶಿವಶಂಕರ್ ಇರ್ಬೋದು, ನಮ್ಮ ಗಂಗರೇವಣ್ಣ ಇರ್ಬೋದು, ನಮ್ಮ ಮಂಜ ಇರ್ಬೋದು, ರಾಮಣ್ಣ ಇರ್ಬೋದು, ಜಯಲಕ್ಷ್ಮಿ ರೇವಣ್ಣ ಇರ್ಬೋದು, ನಮ್ಮ ರಾಮಕೃಷ್ಣಪ್ಪರು ಇರ್ಬೋದು, ನಮ್ಮ ರವಿಯವರ ತಂದೆ ರಂಗಪ್ಪನವ್ರು ಇರ್ಬೋದು. ಎಲ್ಲರೂ ಈ ವರ್ಷ ಇಲ್ಲಿ ನಮ್ಮ ಸ್ಕೂಲಿಗೆ ಕೊಡಿ, ಹೋದ ಸಾರಿ ಹೊಸಪೇಟೆಗೆ ಕೊಟ್ಟಿದ್ರಿ, ಮತ್ತು ಎಲ್ಲ ಬೇರೆ ಬೇರೆ ಎಲ್ಲ ಸ್ಕೂಲಿಗೆ ಕೊಟ್ಟಿದ್ರಿ ಅಂತೇಳಿ ಹೇಳಿದರು. ಸ್ವಾತಂತ್ರ್ಯ ದಿನಾಚರಣೆ ದಿನ ಕೊಡಬೇಕು ಅಂತ ಹೇಳಿದರು. ಅದು ಅವತ್ತು ನಮ್ಮ ಕಾರ್ಯಕ್ರಮ ಬೇರೆ ಇತ್ತು, ಅದರಿಂದ ಅವತ್ತು ಬರೋಕ್ಕಾಗಲಿ, ಇವತ್ತು ಕೊಡೋವಂಥ ವ್ಯವಸ್ಥೆ ಆಗಿದೆ. ಬೇರೆ ಶಾಲೆಗೆ ನಾವು ಕೊಡ್ತೀರಾ ಸರ್? ಇವತ್ತು ಹೇಳಿದ್ನಲ್ಲ, 5-6 ಶಾಲೆಗೆ ಇವತ್ತು ತೆಗೆದುಕೊಂಡೋಗಿದ್ದಾರೆ. ಉಡುಗೊರೆ ಶಾಲೆ ನಮ್ಮ ಚನ್ನಬಾಸ್ ಅವರು, ಆಮೇಲೆ ಚೆನ್ನಮ್ಮನಪಳ್ಳಿಯ ಶಾಲೆ ಶಂಕರ್ ಅವರು, ಆಮೇಲೆ ಬ್ಯಾಲ್ಕೆರೆ ಪಂಚಾಯತಿ ಸದಸ್ಯರಂತ ಹರೀಶ್ ಅವರು 2 ಶಾಲೆ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ 2 ಸ್ಕೂಲ್ಗಳಿಗೆ, ಮತ್ತು ನಮ್ಮ ಜಡದೇವ್ರ ಮಠದಲ್ಲಿ ಒಂದು 6 ಜನ ಮಕ್ಕಳಿದ್ದಾರೆ ಅಂತ ಸ್ವಾಮೀಜಿಗೆ ಹೇಳಿದ್ದಾರೆ, ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ಆಮೇಲೆ ಕೆಂಚನಹಳ್ಳಿ ನಮ್ಮ ಕಿರಣ ಅವರಲ್ಲಿ 9 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕಳಿಸ್ತಾ ಇದ್ದೀವಿ. ಈ ಥರ ಒಂದು 6-7 ಶಾಲೆಗೆ ಇವತ್ತು ಕೊಡುವಂಥ ವ್ಯವಸ್ಥೆನ ಪ್ರಾರಂಭ ಮಾಡಿ. ನನಗೆ ಗೊತ್ತಿದ್ದಂಗೆ ಒಂದು 15 ವರ್ಷದಿಂದನೂ ಕೊಡ್ತಾಯಿದ್ದೀರಿ ಅಂತ ಕಾಣುತ್ತೆ. ಇದೇನು ನಾವೇನಿಲ್ಲೇ ಹುಟ್ಟರೋರಲ್ಲ, ಎಲ್ಲ ಇವತ್ತು ಬರೋದು ನಾಳೆ ಹೋಗುವಂಥವ್ರು ಜನ ಅಲ್ವಲ್ಲ. ಇಲ್ಲ 5 ವರ್ಷಕ್ಕೊಂದು ಸಾರಿ ಬಂದು ಮಖ ತೋರಿಸ್ಬಿಟ್ಟು ಹೋಗುವಂಥ ಜನ ಅಲ್ಲ ನಾವು. ಎಲ್ಲ ಒಂದು ಕಡೆ ಇಲ್ಲೇ ಯಾವುದೇ ಒಂದು ಕಾರ್ಯಕ್ರಮನ ಮತ್ತೊಂದು ಏನಾದಾಗ ಊರಿಗೆ ಬರಲೇಬೇಕು, ಊರಿಗೆ ಹೋಗಲೇಬೇಕು. ಅದರಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ, ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಳಕ್ಕೆ. ಲಾಸ್ಟ್ ಟೈಮ್ ಭಾಸ್ಕರ ಇವರೆಲ್ಲ ನಮ್ಮ ತಿರುಮಳಿ ಕಾಲೆ, ನಮ್ಮ ರಾಘವೇಂದ್ರ ಕಲ್ಲೇಗೇಟು, ಶಶಿ ಸೋಮೇಶ್ವರ ಕಾಲೆ ಎಲ್ಲ ಶಾಲೆಗಳು ಲಾಸ್ಟ್ ಟೈಮ್ ಒಂದು ತಗ್ಗಿಕುಪ್ಪೆ, ಈ ಥರ ಲಾಸ್ಟ್ ಟೈಮ್ ಒಂದು 20 ಶಾಲೆಗೆ 20-25 ಶಾಲೆ ಕೊಟ್ಟರು. ಎಲ್ಲ ಈ ಥರ ನಡೀತಾ ಇದೆ. ನಾನು ಸರ್ಕಾರಿ ಶಾಲೆಯಲ್ಲೇ ಓದೋನು, ನಮ್ಮೂರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅದಾದಮೇಲೆ ಹೈಸ್ಕೂಲ್ಗೆ ವೀರಗೌಡನ ದೊಡ್ಡಿಗೆ ಬಂದೆ. ನಾನು ಪಾಸ್ಪೋರ್ಟಲ್ಲೂ ಕನ್ನಡದಲ್ಲೇ ಸಹಿ ಮಾಡಿದ್ದೀನಿ. ಅದೊಂದು ನೆನಪಿಗೆ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಚಿಂತನೆ. ಸರ್ಕಾರಿ ಶಾಲೆ ಉಳಿಯೋದಕ್ಕೆ ತಾವೇನಾದರೂ ಸಲಹೆ ಕೊಡ್ತೀರಾ? ಖಂಡಿತ. ನಾನು ಈಗಾಗಲೇ ಹಿಂದೆನೂ ಹೇಳಿದ್ದೆ, ಹಿಂದೆ ಸಿದ್ಧಗಂಗೆ ಶ್ರೀಗಳು ಹುಟ್ಟಿದ್ದೂರನ್ನು ಶಾಲೆ ತೆಗೆದಾಗ ನಾನು ಮಾಧ್ಯಮದ ಮುಖೇನ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೆ. ನೀವು ಕಮರ್ಷಿಯಲ್ಲೇ ಮಾಡಿದ್ರೆ ಆಗಲ್ಲ, ಯಾವುದೋ ಮಕ್ಕಳು ಬರಲಿಲ್ಲ ಶಾಲೆ ತೆಗೆದು ಆ ಟೀಚರ್ಸ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂದರೆ ಆಗಲ್ಲ. ಅವರು ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲೇ ಒಂದು ಅತ್ಯುತ್ತಮವಾದಂಥ ಮಟ್ಟಕ್ಕೆ ನಮ್ಮ ಮಕ್ಕಳ ತೆಗೆದುಕೊಂಡೋದಂಥ ಒಬ್ಬ ಮಹಾನ್ ಪುರುಷನ ಹೆಸರಿನಲ್ಲಿ
ಮೂರೇ ಮಕ್ಕಳಿರಲಿ ಅವ್ರ ಹೆಸರೆಲ್ಲ ಊರಲ್ಲಿ ಶಾಲೆ ಇರಬೇಕು ಅಂತೇಳಿ ಇರಿಸಿದಂಥ ಸನ್ನಿವೇಶನ ನಾವು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀವಿ. KPS ಶಾಲೆಗಳು ತೆರಿತಾ ಇದ್ದಾರೆ ಇವಾಗ ಸರ್ಕಾರ. ಯಾಕೆಂದರೆ ಹೈಟೆಕ್ ಶಾಲೆ ಮಾಡಬೇಕು, ಬಡ ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂದ್ಬಿಟ್ಟು ಸರ್ಕಾರ ಇವತ್ತು KPS ಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಇಡೀ ಹೋಬಳಿ ಮಟ್ಟದಲ್ಲಿ ಒಂದು ಪಂಚಾಯತ್ ಅಂತ ಅದನ್ನು ಮಾಡಲಿ ಸ್ವಾಗತ. ಆದರೆ ಮೂಲ ಈಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಏನು ಆ ಒಂದು ಉನ್ನತೀಕರಣಕ್ಕೆ ಮಾಡಬೇಕು, ಆ ಶಾಲೆಯ ಅಭಿವೃದ್ಧಿಗೆ ಏನೇನು ಒತ್ತು ಕೊಡಬೇಕು ಅದು ಫಸ್ಟ್ ಆದ್ಯತೆ ಕೊಟ್ಟು ತದನಂತರ ಇದನ್ನು ಮಾಡೋದು ಸೂಕ್ತ ಅಂತ ನನ್ನ ಸಲಹೆ ಅಷ್ಟೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.